ರಾಜ್ಯದಲ್ಲಿ ಕುಡಿಯುವ ನೀರಿನ ಜಲ್ ಜೀವನ್ ಮಿಷನ್ ಮತ್ತು ಜಲ್ಧಾರೆ ಎರಡೂ ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು ಒಳ್ಳೆಯ ಯೋಜನೆ. ಆದರೆ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಹಲವಾರು ಹಗರಣಗಳಿದೆ ಮತ್ತೆ ಕಳಪೆ ಕಾಮಗಾರಿ ಅನ್ನೋದನ್ನ ನಾವೆಲ್ಲ ಎದ್ದು ಕಾಣ್ತಾ ಇದೆ ಸರ್. ನಾನು ಇದೇ ಪ್ರಶ್ನೆಯನ್ನ ಕಳೆದ ಸಲವೂ ಕೇಳಿದ್ದೆ. ಈ ಕಾಮಗಾರಿಗಳು ಅತ್ಯಂತ ಕಳಪೆ ಮಟ್ಟದಲ್ಲಾಗಿದೆ. ಅದೀಗ ಯಾವ ರೀತಿಗೆ ನೀವು ಅದಕ್ಕೆ ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ರು, ಒಂದು ತನಿಖಾ ಮಾಡಿ ಅದಕ್ಕೆ ವರದಿಯನ್ನು ಒಪ್ಪಿಸಿರಿ ಅಂತ. ಅದು ಏನಾಗಿದೆ ಅಂತ ಒಂದು ಬೇಕು. ಇನ್ನೊಂದು, ಈಗ ಕೆಲವು ಸಲ ಏನಾಗಿದೆ, ನೀರಿನ ಮೂಲವನ್ನ ಇವರು ಬಾವಿಯಿಂದ ತೆಗಿತಾ ಇದ್ದಾರೆ, ಬಾವಿ ಜಲಮಟ್ಟದಲ್ಲಿ ತೆಗಿತಾ ಇದ್ದಾರೆ. ಹಾಗಾಗಿ ಅದನ್ನ ಒಂದು ಶಾಶ್ವತವಾಗಿ ಅದು ಇರೋದಿಲ್ಲ. ಆಮೇಲೆ ಇನ್ನೊಂದೇನಾಗಿದೆ ಅಂತ ಹೇಳಿದ್ರೆ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇವರು ಯಾವ ಹಳ್ಳಿಗೆ ವಿಲೇಜ್ಗಳಿಗೆ ಇವರು ನೀರನ್ನು ಕೊಡ್ತಾ ಇದ್ದಾರೆ, ಗ್ರಾಮ ಪಂಚಾಯಿತಿಯವರ ಹತ್ರ ಇವರು ಮಾತನಾಡದೆ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಒಂದು ಕಂಪ್ಲೇಂಟ್ ಬರ್ತಾ ಇದೆ. ನಾನು ಮಂತ್ರಿಗಳ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಯಾವುದೇ ಕಾಮಗಾರಿಗಳನ್ನು ಮಾಡಿದ ನಂತರ ಅಥವಾ ಮಾಡೋದಕ್ಕಿಂತ ಮುಂಚೆ ಅಲ್ಲಿಯ ಪಿಡಿಒ ಅಥವಾ ಅಲ್ಲಿಯ ಅಧ್ಯಕ್ಷರ ಹತ್ರ, ಅಲ್ಲಿಯ ಅವರ ಹತ್ರ ಚುನಾಯಿತ ಪ್ರತಿನಿಧಿ ಹತ್ರ ಕೇಳಿ ಈ ಕಾಮಗಾರಿಗಳನ್ನು ತೆಗೆದುಕೊಳ್ಬೇಕು. ನಂತರ ಕಾಮಗಾರಿಗಳು ಆದ್ಮೇಲೆ ಯಾರು ಇಒ ಇದ್ದಾರೆ, ಯಾರು ಪಿಡಿಒ ಇದ್ದಾರೆ, ಯಾರು ಇಂಜಿನಿಯರ್ ಇದ್ದಾರೆ, ಯಾರು ಕಾಂಟ್ರಾಕ್ಟ್ ಇದ್ದಾರೆ, ಇವರ ಜೊತೆ ಒಂದು 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 ಮೀಟಿಂಗ್ ಅನ್ನ ಮಾಡಿ ಅವರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸಭಾಪತಿಗಳೇ, ಅವರ ಮೊದಲೇ ಪ್ರಶ್ನೆಗೆ ಈಗಾಗಲೇ ನಾವು ಒಂದು ಈ ಜೆಜೆಎಂ ಆದಾಗಿಂದ ಇಲ್ಲಿವರೆಗೂ ಏನೇನು ಕಾಮಗಾರಿಗಳಿದೆ ಅದು ಗುಣಮಟ್ಟವಾಗಿ ಆಗಿದೆಯಾ ಇಲ್ಲ ಅಂದ್ಬಿಟ್ಟು ಒಂದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ಗೆ ಅಂತ ನಾವು ಒಂದು ಖಾಸಗಿ ಸಂಸ್ಥೆಗೆ ವಹಿಸಿದ್ದೇವೆ. ಅವ್ರದ್ದು ಇಂಟ್ರಿಮ್ ರಿಪೋರ್ಟ್ ಬಂದಿದೆ ಅಧ್ಯಕ್ಷರೇ. ಅದು ಮೊನ್ನೆನೂ ಕೂಡ ನಾವು ಪರಿಶೀಲನೆ ಮಾಡಿದಾಗ ಬಹಳಷ್ಟು ಕಡೆ ರ್ಯಾಂಡಮ್ ಸರ್ವೆಗಳು ಮಾಡಿದಾಗ ಕಳಪೆ ಆಗಿದೆ ಅಂತ ಬಂದಿದೆ. ಅದಕ್ಕೆ ಆಕ್ಷನ್ ತಗೊಳ್ಳಿಕ್ಕೆ ನಾವು ಆಗಲೇ ಹೇಳಿದ್ದೀವಿ. ಅದು ಫೈನಲ್ ವರದಿ ಬಂದಾದ್ಮೇಲೆ ನಾವು ಸಂಪೂರ್ಣವಾಗಿ ಅದನ್ನ ಚರ್ಚೆ ಮಾಡಿ ಎಲ್ಲೆಲ್ಲಿ ರೆಕ್ಟಿಫೈ ಮಾಡಬೇಕು ಅದನ್ನ ನಾವು ಮಾಡ್ತೀವಿ. ಆ ರಿಪೋರ್ಟ್ ಕೂಡ ನಾವು ಮಾನ್ಯ ಸದಸ್ಯರಿಗೆ ನಾವು ಲಭ್ಯ ಮಾಡ್ತೀವಿ ಅಧ್ಯಕ್ಷರೇ. ಮತ್ತೆ ಅವ್ರೇನ್ ಹೇಳ್ತಾ ಇದ್ದಾರೆ, ಈ ಡಿಸೈನ್ ಮಾಡಬೇಕಾದ್ರೆ ಅಥವಾ ಕಾಮಗಾರಿಗಳು ಪ್ರಾರಂಭ ಮಾಡಬೇಕಾದ್ರೆ ವಿಲೇಜ್ ಸಮಿತಿಗಳಿಗೆ ನಾವು ಕೇಳ್ತಾ ಇಲ್ಲ ಅಂತ. ವಿಲೇಜ್ ಆಕ್ಷನ್ ಪ್ಲಾನ್ ಕಮಿಟಿ ಮುಖಾಂತರನೇ ಇವೆಲ್ಲಾನು ಆಗೋದು. ಯಾವುದೇ ಅಬ್ಜೆಕ್ಷನ್ ಇದ್ರೂ ಕೂಡ ಗ್ರಾಮ ಪಂಚಾಯತ್ ಅವರಿಗೆ ಮತ್ತೆ ಅಲ್ಲಿ ಇರುವಂತ ಸ್ಥಳೀಯ ಮುಖಂಡರಿಗೆ ಮತ್ತೆ ಅಲ್ಲಿ ಗ್ರಾಮಸ್ಥರಿಗೆ ಅವ್ರ ಜೊತೆ ಕುತ್ಕೊಂಡು ಬಗೆಹರಿಸಲಿಕ್ಕೆ ನಾವು ಮಾಡಿದ್ಮೇಲೆ ಕಾಮಗಾರಿಯನ್ನ ಪ್ರಾರಂಭ ಮಾಡ್ತೇವೆ. ಅಂಥದ್ದು ಯಾವ್ದಾದ್ರು ಕಾಮಗಾರಿಗಳಿಗೆ ಅಡಚಣೆ ಆಗಿದ್ರೆ ಮಾನ್ಯ ಸದಸ್ಯರು ನಮಗೆ ಗಮನಕ್ಕೆ ತಂದ್ರೆ ಖಂಡಿತವಾಗೂ ಅದನ್ನ ನಾವು ಬಗೆಹರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಧ್ಯಕ್ಷರೇ. ಮತ್ತೆ ಯಾವುದೇ ಕಾಮಗಾರಿಗಳು ಕೂಡ ವಿಶೇಷವಾಗಿ ಜೆಜೆಎಂ ಕಾಮಗಾರಿಯನ್ನ ಜಲ್ ಜೀವನ್ ಮಿಷನ್ ಕಾಮಗಾರಿ ವಿತೌಟ್ ಸಸ್ಟೈನೇಬಲ್ ಸೋರ್ಸ್ ಅನ್ನ ನಾವು ಟೆಕ್ನಿಕಲ್ ಅಪ್ರೂವಲ್ಲೇ ಕೊಡೋದಿಲ್ಲ ಅಧ್ಯಕ್ಷರೇ. ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಮತ್ತೆ ಉಡುಪಿನಲ್ಲಿ ಪೆರಿನಿಯಲ್ ಸೋರ್ಸ್ ಸಸ್ಟೈನೇಬಲ್ ಸರ್ಫೇಸ್ ವಾಟರ್ ಇರಲಾರ್ದ ಕಾರಣ ಕೆಲವು ಸಿಂಗಲ್ ವಿಲೇಜ್ ಸ್ಕೀಮ್ಗಳಿಗೆ ಬಾವಿಯಿಂದ ನಾವು ತಗೋತಾ ಇದ್ದೀವಿ ಬೇಸ್ಡ್ ಆನ್ ಅವೈಲಬಿಲಿಟಿ ಆಫ್ ವಾಟರ್. ಮಾನ್ಯ ಸಭಾಪತಿಗಳೇ, ಅದರಲ್ಲೂ ಕೂಡ ಏನಾದರೂ ಒಂದು ವಿಶಿಷ್ಟವಾದಂತ ಏನಾದರೂ ಕಾಳಜಿ ನಮ್ಮ ಸದಸ್ಯರಿಗಿದ್ರೆ ಅದು ನನ್ನ ಗಮನಕ್ಕೆ ತಂದ್ರೆ ಅದನ್ನ ಕೂಡ ಬಗೆಹರಿಸ್ಕೊಡ್ತೀನಿ ಅಂತ ನನ್ನ ಮುಖಾಂತರ ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅಧ್ಯಕ್ಷ.